ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾನೊಂದು ವೆಯ್ಟ್ ಲಾಸ್ ಡ್ರಿಂಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದೆಲ್ಲ ಮನೇಲೇ ಸಿಗೋವಂಥ ಐಟಮ್ಸು, ಸೊ ಈಸಿಯಾಗಿ ಮಾಡ್ಕೋಬೋದು. ಫಸ್ಟ್ ಬಂದು ಸೋಂಪು ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಇದನ್ನು ಒಂದು 5 ಮಿನಿಟ್ಸು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ನೆಕ್ಸ್ಟು ಓಪನ್ ಮಾಡ್ಕೊಡೋ ಜೀರಿಗೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ಐಟಮ್ಸ್ ಅಂತೂ ಇಲ್ಲದೆ ಯಾರ ಮನೇಲೂ ಇರೋದಿಲ್ಲ. ಸೊ ಜೀರಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಕ್ವಾಂಟಿಟಿಯಲ್ಲಿ ತೊಗೊಂಡು ಅರೋಮಾ ಬಿಟ್ಕೊಳ್ಳೋವರೆಗೂ ಒಂದು 5 ಮಿನಿಟ್ಸ್ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಜೀರಿಗೆದು ಸ್ಮೆಲ್ ಅಂತೂ ಸಖತ್ತಾಗಿರುತ್ತೆ, ಘಮ ಘಮ ಅಂತ. ಜೀರಾಯಿಂದ ಅಂತೂ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಬಾಡಿಗೆ. ವೆಯ್ಟ್ ಲಾಸ್ಗಂತೂ ಇದಂತೂ ಒಂದು ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಈಗ ನಾನು ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೋತೀನಿ. ನೆಕ್ಸ್ಟ್ ಬಂದು ಬ್ಲ್ಯಾಕ್ ಜೀರಾ. ಇದು ಎಲ್ಲರ ಮನೇಲೂ ಇರೋದು ಕಡಿಮೆನೇ. ಇದು ನಮ್ಮ ಮನೇಲೂ ಇರಲಿಲ್ಲ, ನಾನು ಅಂಗಡಿಯಿಂದ ತೊಗೊಂಡು ಬಂದೆ. ಇದಂತೂ ಬಾಡಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡಬೇಕಾಗಿರೋರು ಯಾರಾದರೂ ಇದ್ದರೆ ಇದನ್ನು ತಗೊಳ್ಳಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಏನೇನಿರುತ್ತೋ ಅದನ್ನೆಲ್ಲ ಈಸಿಯಾಗಿ ತೆಗೆದುಬಿಡುತ್ತೆ ಈ ಬ್ಲ್ಯಾಕ್ ಜೀರಾ ತೊಗೊಳೋದ್ರಿಂದ. ಡಯಟಲ್ಲೂ ಇದನ್ನು ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಇದನ್ನು ತೊಗೊತಾ ಇದ್ದೀನಿ. ಅಂದರೆ ಇದನ್ನು ಜಾಸ್ತಿ ಎಲ್ಲ ತೊಗೋಬಾರ್ದು, ಲಿಮಿಟೆಡಾಗಿ ತೊಗೋಬೇಕು. ನೆಕ್ಸ್ಟು ಫ್ಲ್ಯಾಕ್ಸ್ ಸೀಡ್ಸ್, ಅಗಸೆ ಬೀಜ, ಇದೂ ಅಷ್ಟೇ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಬಾಡಿಗೆ ತುಂಬಾ ಒಳ್ಳೆಯದು. ಬಾಡಿಲಿ ಸ್ಕಿನ್ಗೆ, ಹೇರ್ಗೆ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಒಳ್ಳೆಯದು. ಇದನ್ನು ಡಿಫ್ರೆಂಟಾಗೆಲ್ಲ ಯೂಸ್ ಮಾಡ್ತಾರೆ ಬಾಡಿಗೆ ಮತ್ತು ಹೇರ್ಗೆಲ್ಲ. ಇದು ಹೆಲ್ತಿ ಒಂದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಲೈಟಾಗಿ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಜಾರ್ಗೆ ಹಾಕ್ಕೋತೀನಿ. ಜಾರ್ ನನ್ನ ಕೈಲಿ ಹಾಕೋಕ್ಕಾಗಲಿಲ್ಲ ಒಂದು ಹ್ಯಾಂಡಲ್ಲಿ, ಅದಕ್ಕೆ ನಾವು ಅಮ್ಮ ಹತ್ರ ಹಾಕಿಸ್ಕೊತಾ ಇದ್ದೀನಿ. ಅದೆಲ್ಲ ಚಿಲ್ತಾ ಇದೆಯಾ. ನೆಕ್ಸ್ಟು ಇದ್ರ ಜೊತೆಗೆ ನಾನು ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ತಾಯಿದ್ದೀನಿ. ಗಸಗಸೆನೂ ಅಷ್ಟೇ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು. ನೆಕ್ಸ್ಟು ಫಸ್ಟೇ ಪುಡಿ ಮಾಡಿಟ್ಕೊಂಡಿರೋವಂಥ ಮೆಂತ್ಯ, ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ಎಲ್ಲನೂ ನಾನು ತೊಗೊಂಡಿರೋದೆಲ್ಲ ಬಾಡಿಗೆ ಸ್ವಲ್ಪ ಹೀಟ್ ಆಗೋವಂಥ ಐಟಮ್ಸೇ. ಸೊ ಹಾಗಾಗಿ ಮೆಂತ್ಯ ಒಂದು ಸ್ವಲ್ಪ ಕೂಲ್ ಮಾಡುತ್ತೆ ಬಾಡಿನ ಅಂತ ತೊಗೋತಿದ್ದೀನಿ. ಈ ಥರ ತರ್ತರಿಯಾಗಿದೆ. ಸೊ ನಾನು ಮತ್ತೊಂದು ಸಾರಿ ಗ್ರೈಂಡ್ ಮಾಡ್ಕೊತೀನಿ. ಈ ಥರ ಫೈನಾಗಿ ಪೌಡರ್ ಆಗಬೇಕು. ಫುಲ್ ಫೈನಾಗಿ ಆಗೋದಿಲ್ಲ, ನಾರ್ಮಲಾಗಿರುತ್ತೆ. ಈಗ ಮಿಕ್ಸಿ ಇದ್ದಾಯಿತು. ಈಗ ನಾನು ಇದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇದು ನನಗೆ ಒಂದು 15 ಡೇಸ್ವರೆಗೂ ಬರುತ್ತೆ ಈ ಒಂದು ಪೌಡರು. ಈ ಒಂದು ಪೌಡರ್ ಹೇಗೆ ತಗೊಳ್ಳೋದು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಎಲ್ಲ ಮಾಡ್ಕೊಂಡ್ಮೇಲೆ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಆಫ್ ಹಾಟ್ ವಾಟರ್ ಜೊತೆ ಈ 1 ಸ್ಪೂನ್ ಪೌಡರ್ನ ಮಿಕ್ಸ್ ಮಾಡಿ ಕುಡಿಬೋದು. ಅದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಕುಡಿಯೋದಕ್ಕೆ. ಸೊ ಅದಕ್ಕೆ ನಾನು 1 ಸ್ಪೂನ್ ಪೌಡರ್ನ ತೊಗೊಂಡು ಬಾಯಿಗೆ ಹಾಕ್ಕೊಂಡು ಆಮೇಲೆ ಹಾಟ್ ವಾಟರ್ನ ಕುಡಿದ್ಬಿಡ್ತೀನಿ.
ಈಸಿಯಾಗಿ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ. ಇಲ್ಲಾಂದರೆ ಕಸರೆ ಒಂಥರ ಹಿಂಸೆ ಆಗ್ಬಿಡುತ್ತೆ, ಕುಡಿಯೋಕ್ಕಾಗಲ್ಲ, ಕುಡಿಬೇಕಂತನೂ ಅನಿಸೋದಿಲ್ಲ. ಸೊ ಅದಕ್ಕೆ ನಾನು ಈ ಥರ ಕುಡಿತೀನಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ವೆಯ್ಟ್ ಲಾಸ್ ಡ್ರಿಂಕ್ನ ಒಂದು ಸಲ ಟ್ರೈ ಮಾಡಿ. ನಿಮಗೆ ಒಂದು 2-3 ಡೇಸಲ್ಲೇ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ಕೋಬೋದು, ಯಾವುದೇ ಥರ ಎಕ್ಸಸೈಸ್ ಏನೂ ಇಲ್ಲದೆ. ಆಮೇಲೆ ಮೇನ್ ಏನು ಅಂತಂದರೆ, ಈ ಡ್ರಿಂಕ್ನ ತೊಗೊಂಡ್ಮೇಲೆ 1 hour ಏನೂ ತಿನ್ನಬಾರ್ದು, ಹಾಗೆ ಬಿಟ್ಬಿಡ್ಬೇಕು. 1 ಅವರು ಏನೂ ತಿನ್ನಬಾರ್ದು, ಹಾಗೆ ಬಿಟ್ಬಿಡಿ. ನಾರ್ಮಲಾಗಿ ಏನಾದರೂ ಕೆಲಸ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ವರ್ಕೌಟ್ ಮಾಡೋರಿದ್ದರೆ ವರ್ಕೌಟ್ ಮಾಡ್ಕೊಳ್ಳಿ 1 hour. ಆಮೇಲೆ 1 hour ಆದಮೇಲೆ ನೀವೇನಾದರೂ ತಿನ್ನಬೇಕು. ಅಲ್ಲಿವರೆಗೂ ಏನೂ ತಿನ್ನೋ ಹಾಗಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ವೈಬ್ ವಿತ್ ರಮ್ಯಾ. ಬಾಯ್.